ಮುಂಗಾರು ಮಳೆ 2 ಅಂದ ತಕ್ಷಣ ಎಲ್ರಿಗೂ ಒಂದಷ್ಟು ಆಲೋಚನೆಗಳು ಬರುತ್ತೆ. ಕತೆ ಹೀಗಿರ್ಬೋದು, ಹಾಗಿರ್ಬೋದು. ನಾವು ಯೋಚನೆ ಮಾಡಿದ್ದು ಅದನ್ನು ದಾಟಿ ಮುಂದೆ ಹೋಗ್ಬೇಕು. ಅದನ್ನು ದಾಟಿ ಮುಂದೆ ಹೋಗಿ ಮುಂಗಾರು ಮಳೆ 2 ಸಿನಿಮಾನ ಹೀಗೂ ಮಾಡಬಹುದು ಅನ್ನೋ ಥರ ಮಾಡಬೇಕು. ಸೊ ಆ ಆಲೋಚನೆಯ ಪರಿಣಾಮನೇ ಇವತ್ತು ಮುಂಗಾರು ಮಳೆ 2 ಸಿನಿಮಾ ಆಗಿದೆ. ಮುಂಗಾರು ಮಳೆಗಿಂತಲೂ ಮುಂಗಾರು ಮಳೆ 2 ಸಿನಿಮಾದ ಕ್ಯಾನ್ವಸ್ ತುಂಬ ದೊಡ್ಡದು. ಅಂದರೆ ಅದು ಕತೆ ವಿಷಯದಲ್ಲಾಗಿರ್ಬೋದು, ಕಾಸ್ಟಿಂಗ್ ವಿಷಯದಲ್ಲಾಗಿರ್ಬೋದು, ಮೇಕಿಂಗ್ ವಿಷಯದಲ್ಲಾಗಿರ್ಬೋದು, ಈವನ್ ಇವಾಗ ರಿಲೀಸಿಗೆ ರೆಡಿ ಆಗಿದೆ. ಈಗ ಪ್ರಮೋಷನ್ ವಿಚಾರದಲ್ಲೂ ಎಲ್ಲದೂ ದೊಡ್ಡದಾಗಿದೆ. ಈಗ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಗಣೇಶ್ ನಾನು ತುಂಬ ಹಳೆ ಗೆಳೆಯರು. ಅಂದರೆ ನಾವು ಅವರು ಹೀರೋ ಆಗೋಕ್ಕೆ ಮುಂಚೆ, ನಾನು ಡೈರೆಕ್ಟರ್ ಆಗೋಕ್ಕೆ ಮುಂಚೆಯಿಂದನೂ ಇಬ್ಬರು ಗೆಳೆಯರಾಗಿದ್ದವರು. ಇಬ್ಬರು ಒಟ್ಟಿಗೆ, ನಾನು ಡೈರೆಕ್ಟ್ರು, ಗಣೇಶ್ ಹೀರೋ ಆಗೋದು ಒಟ್ಟಿಗೆ ನಡಿಬೇಕಿತ್ತು. ಏನೋ ಟೈಮ್ ಅಂತಾರಲ್ಲ ಆ ಥರ ಟೈಮ್ ಅವಾಗ ಬರಲಿಲ್ಲ. ಅದಾದಮೇಲೆ ಇಬ್ಬರು, ಅವರು ಸೂಪರ್ ಸ್ಟಾರ್ ಆದರು, ಆಮೇಲೆ ನಾನು ಡೈರೆಕ್ಟರ್ ಆದೆ. ಇಬ್ಬರು ನಮ್ಮದೇ ಯಾವುದೋ ಒಂದು ಐಡೆಂಟಿಟಿ ಬಂತು. ಎಷ್ಟೋ ಪ್ರಾಜೆಕ್ಟ್ಗಳು ಆಗಬೇಕಿತ್ತು, ಏನೇನೋ ಕಾರಣಕ್ಕೆ ಮಿಸ್ ಆಗ್ತಾ ಇತ್ತು ಆ ಕಾಂಬಿನೇಷನಲ್ಲಿ ಮಾಡೋ ಅಂಥದ್ದು. ಫೈನಲ್ ಆಗಿ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮುಂಗಾರು ಮಳೆ 2 ಸಿನಿಮಾನ ನಾನು ಮಾಡ್ತೀನಿ ಅಂತ. ಟೂ ಮಾಡ್ತೀನಿ ಅಂದರೆ ನಮ್ಗೆ ಗೊತ್ತಿಲ್ಲ. ಗಂಗಾಧರ್ ಅವರು ಈ ಥರ ಅವ್ರು ಬಂದು ಮಾತಾಡಿದ್ರು, ಈ ಥರ ಅಂದ್ಕೊಂಡಿದ್ದೀವಿ, ನಾನು ಮತ್ತು ಗಣಪ ಕೂತು ಎಲ್ಲ ಮಾತಾಡಿದ್ವಿ, ಈ ಥರ ಹಿಂಗಿದೆ, ಇದು ನೀವು ಮಾಡಲೇಬೇಕು ಅಂದಾಗ ಫಸ್ಟ್ ಆ್ಯಕ್ಚುಲಿ ನಾನು ಇಲ್ಲ ಏನು ಜೋಕ್ ಮಾಡ್ತಿದ್ದೀರಾ ಅಂತ ನಗ್ಬಿಟ್ಟಿದ್ದೆ. ನಾನು ಆ್ಯಕ್ಚುಲಿ ಬಂದು ಅಪ್ರೋಚ್ ಮಾಡ್ತಿದ್ದೆ, ಏನು ಸುಮ್ಮನೆ ಜೋಕ್ ಮಾಡ್ತಿದ್ದೀರಾ ನಾನು, ಇಲ್ಲ ಸೀರಿಯಸ್ ಆಗಿ ಈಗ ಮಾಡಲೇಬೇಕು ಅಂತ. ನಾನು ಫಸ್ಟು ನಾನು ಮಾಡಲ್ಲ ಅಂತಲೇ ಹೇಳಿದ್ದು. ಯಾಕೆಂದರೆ ನಾನು ಹೇಳಿದ್ದು ಇಲ್ಲ ಅವರೇ ಮಾಡಬೇಕು. ಮುಂಗಾರು ಮಳೆ ಅಂದ ತಕ್ಷಣ ನೆನಪಾಗದೆ ಯೋಗರಾಜ್ ಭಟ್ ಆ್ಯಂಡ್ ಗಣೇಶ್, ಆ ಕಾಂಬಿನೇಷನಲ್ಲಿ ಈ ಸಿನಿಮಾ ಬಂದರೆ ಚೆನ್ನಾಗಿರುತ್ತೆ, ಅವ್ರ ಜೊತೆನೇ ಮಾಡಿ ಅಂತ. ಆಮೇಲೆ ಅವ್ರೇನೋ ಒಂದಷ್ಟು ಇಲ್ಲ ಅವರು ತುಂಬ ಬ್ಯುಸಿ ಇದ್ದಾರಂತೆ, ಈಗ ಆಗೋದಿಲ್ಲ, ನಾನೀಗ ಮಾಡಲೇಬೇಕು, ನೀವು ನನಗೆ ಮಾಡಿಕೊಡ್ಲೇಬೇಕು ಅಂತ ಒಂದು ಪ್ರೀತಿಪೂರ್ವಕವಾದ ಒತ್ತಾಯ. ಆ ಒತ್ತಾಯಕ್ಕೆ ನಾನು ಆ್ಯಕ್ಚುಲಿ ಆ ಪ್ರೀತಿಗೆ ಕಟ್ಟು ಬಿದ್ದಿದ್ದು, ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಪ್ರೀತಿಗೆ ಕಟ್ಟು ಬಿದ್ದು ಈ ಸಿನಿಮಾ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದು. ಆಮೇಲೆ ಒಂದು ಕಡೆ ಅನಿಸಿದ್ದು ಯಾಕೆ ಮಾಡಬಾರ್ದು, ನಡೀತಾ ಇದೆ. ಈಗ ಒಬ್ಬರು ಮಾಡಿರೋ ಸಿನಿಮಾನ ಇನ್ನೊಬ್ಬ ಡೈರೆಕ್ಟ್ರು ಮಾಡೋವಂಥದ್ದು ತುಂಬ ವರ್ಷಗಳಿಂದ ಆಲ್ರೆಡಿ ನಮ್ಮಲ್ಲಿ ಕಡಿಮೆ, ಆದರೆ ಹಾಲಿವುಡ್ಡಲ್ಲಿ ಬಾಲಿವುಡ್ಡಲ್ಲೆಲ್ಲ ಇದು ಕಾಮನ್ ಥಿಂಗ್ ಆಗಿದೆ. ಹೌದಲ್ಲ, ಎಲ್ಲದೂ ನಡೀತಾ ಇದೆಯಲ್ಲ, ಅವರೆಲ್ಲರೂ ಮಾಡ್ತಾ ಇದ್ದಾರೆ, ಮಾಡ್ಬೋದಲ್ಲ ನಾನು ಅನ್ನೋ ಕಾರಣಕ್ಕೆ. ಆಮೇಲೆ ಇದನ್ನು ಮಾಡಿದ್ರೆ ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನಗೆ ಕನ್ವಿನ್ಸ್ ಆದಮೇಲೆ ಈ ಸಿನಿಮಾ ಮಾಡೋಕ್ಕೆ ನಾನು ಒಪ್ಕೊಂಡಿದ್ದೆ. ಯಾಕೆಂದರೆ ಕಂಟೆಂಟನ್ನು ನಂಬುವಂಥ ಡೈರೆಕ್ಟರ್ ನಾನು. ಕಂಟೆಂಟಿಂದನೇ ಸಿನಿಮಾ ಗೆಲ್ಲೋದು ಅನ್ನೋದು ನನ್ನ ಬಲವಾದ ನಂಬಿಕೆ. ಸೊ ಆ ಕಂಟೆಂಟ್ ನನಗೆ ಸಿಕ್ಕ ಮೇಲೇ ನನಗೆ ಧೈರ್ಯ ಬಂದು ಇಲ್ಲ ಇದನ್ನು ಮಾಡೋಣ ಅಂತ ಮಾಡಿದ್ದು. ಇವತ್ತು ಸಿನಿಮಾ ರೆಡಿಯಾಗಿದೆ. ಗೆಳೆಯನ ಜೊತೆ ಫಸ್ಟ್ ಟೈಮ್ ಸಿನಿಮಾ ಮಾಡಿದ್ದೀನಿ, ಇಷ್ಟು ದೊಡ್ಡ ಸಿನಿಮಾ ಮಾಡಿದ್ದೀನಿ. ರವಿ ಸರು ನನಗೆ ಒಂಥರ ಮಾನಸಿಕ ಗುರುಗಳು ಅಂತ ಹೇಳಬೇಕು. ನಾನು ಸಾಕಷ್ಟು ಸಾರಿ ಹೇಳಿದ್ದೀನಿ, ನಾನು ನಿರ್ದೇಶಕ ಆಗಬೇಕು ಅಂತ ಅಂದ್ಕೊಳ್ಳೋದಕ್ಕೆ ಮೂಲ ಸ್ಫೂರ್ತಿನೇ ರವಿಚಂದ್ರನ್ ಅವರು. ನಾನು ಸ್ಕೂಲ್ ಡೇಸಲ್ಲಿ ಇದ್ದಾಗ, ಇನ್ನು ಅವ್ರು ಪ್ರೇಮಲೋಕ ಬಂದಾಗ ನಾನು ಇನ್ನೂ 8th ಸ್ಟ್ಯಾಂಡರ್ಡ್, ಆವಾಗ ಅವ್ರ ಸಿನಿಮಾ ನೋಡಿದಾಗಿಂದ ನನಗೆ ಹೀರೋ ರವಿಚಂದ್ರನ್ ಅವ್ರು ಕಾಣಿಸಿರಲಿಲ್ಲ, ಈ ಡೈರೆಕ್ಟರ್ ರವಿಚಂದ್ರನ್ ಅವ್ರು ಕಾಣಿಸಿದ್ದು. ಸೊ ಅಲ್ಲಿಂದ ರವಿಚಂದ್ರನ್ ಅವ್ರ ನಾನು ಡೈರೆಕ್ಟರ್ ಆಗಬೇಕು ಅಂತ ಅಂದ್ಕೊಂಡು ಬಂದವರು, ಇಂಡಸ್ಟ್ರಿಗೆ ಬಂದು ಎಷ್ಟೇ ವರ್ಷ ಆದರೂ ಎಲ್ಲೂ ಅವ್ರನ್ನ ಮೀಟ್ ಮಾಡಿದ್ದೆ ಎಲ್ಲ ಇದೆ. ಅವ್ರ ಹತ್ರ ಕೆಲಸ ಮಾಡಿರಲಿಲ್ಲ ಅಥವಾ ಯಾವುದೇ ಸಿನಿಮಾಗಳಲ್ಲೂ ಅವ್ರನ್ನ ಡೈರೆಕ್ಟ್ ಮಾಡೋವಂಥ ಅವಕಾಶನೂ ಸಿಕ್ಕಿರಲಿಲ್ಲ. ಒನ್ಸ್ ಅಗೇನ್ ಅವ್ರ ಜೊತೆಗೂ ಮುಂಗಾರು ಮಳೆ 2 ಸಿನಿಮಾದಲ್ಲೇ ಅವ್ರನ್ನ ಡೈರೆಕ್ಟ್ ಮಾಡೋವಂಥ ಅವಕಾಶ ಸಿಕ್ತು. ಅವರು ಕೂಡ ಅಷ್ಟೇ ಖುಷಿಯಾಗಿ ನಮ್ಮ ಜೊತೆಯಲ್ಲಿ, ಇಡೀ ತಂಡದ ಜೊತೆಯಲ್ಲಿ ಅವರು ಒಬ್ಬರಾಗಿ ನಾವು ಏನೇನೆಲ್ಲ ನಿರೀಕ್ಷೆ ಮಾಡಿದ್ವು ಅದಕ್ಕೆ ತಕ್ಕ ಹಾಗೆ ಎಲ್ಲದನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಹೀರೋಯಿನ್ಸ್ ಬಗ್ಗೆ ಅದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಸಿನಿಮಾ ಇನ್ನೇನು ಈ 9ನೇ ತಾರೀಕು ಬಿಡುಗಡೆಗೆ ಸಿದ್ಧ ಆಗಿದೆ. ಪ್ರಮೋಷನ್ ವಿಷಯಕ್ಕೆ ಅಂತ ಬಂದಾಗ ಈ ಸಿನಿಮಾದಲ್ಲಿ ಎಲ್ಲದನ್ನೂ ಒಂದಷ್ಟು ಯುನಿಕ್ ಆಗಿರಬೇಕು, ಫ್ರೆಶ್ ಆಗಿರಬೇಕು ಅನ್ನೋದು ನನ್ನ ಮೊದಲನೇ ಅಜೆಂಡಾ. ಸಿನಿಮಾ ಶುರು ಮಾಡಿದಾಗಿಂದನು, ಅದು ಕತೆ ವಿಷಯದಲ್ಲಾಗಲಿ, ನರೇಷನ್ ವಿಷಯದಲ್ಲಾಗಲಿ, ಮೇಕಿಂಗ್ ವಿಷಯದಲ್ಲಾಗಲಿ, ಅದು ಈಗ ಮಾರ್ಕೆಟಿಂಗ್ ವಿಚಾರದಲ್ಲೂ ಮುಂದುವರಿತಾ ಇದೆ. ಫಸ್ಟು ಅದಕ್ಕೆ ಅಂತಲೇ ಒಂದು ಟೀಸರ್ ಮಾಡಿದ್ವಿ. ಅದೇ ಮುಂಗಾರು ಮಳೆ 2 ಅಂದ ತಕ್ಷಣ ಜನಗಳಿಗೆ ಏನು ಪ್ರಶ್ನೆ ಇರುತ್ತೋ ಆ ಪ್ರಶ್ನೆನ ಇಟ್ಕೊಂಡು ಟೀಸರ್ ಮಾಡಿದ್ವಿ. ಅದಾದಮೇಲೆ ಆಡಿಯೋಗೊಂದು ಟೀಸರ್ ಮಾಡಿದ್ವಿ. ಈಗ ಟ್ರೈಲರ್ ಮಾಡುವಂಥದ್ದು ಕಾಮನ್ನ ಅಂತ ನನಗೆ
ಟ್ರೈಲರ್ ಒಂದು ಸಿನಿಮಾ ಟ್ರೈಲರ್ ಅನ್ನೋದನ್ನ ಸಿನಿಮಾದಲ್ಲಿ ಏನಿರುತ್ತೆ ಅದನ್ನ ಹೇಳುವಂಥದ್ದು ಸ್ವಲ್ಪ ರುಟೀನ್ ಅಂತ ಅನ್ನಿಸ್ತಾ ಇದೆ. ಏನಾದರೂ ಹೊಸದಾಗಿ ಹೇಳಬೇಕು. ಮುಂಗಾರು ಮಳೆ 2 ಸಿನಿಮಾದ ಬಗ್ಗೆ ತುಂಬಾ ಹೈ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಏನು ಹೊಸದಾಗಿ ಏನು ಹೇಳಬೇಕು, ಆಮೇಲೆ ನಾವು ಜನಕ್ಕೆ ಏನನ್ನು ಹೇಳಬೇಕು, ಸಿನಿಮಾ ಥಿಯೇಟ್ರಿಗೆ ಬರೋಕ್ಕೆ ಮುಂಚೆ ಜನಕ್ಕೆ ನಾವು ಏನನ್ನು ಕನ್ವೆ ಮಾಡಬೇಕು, ಆ ಕಾನ್ಸೆಪ್ಟ್ ಮೇಲೆ ಏನಾದರೂ ಮಾಡಬೇಕು ಅಂದಾಗ ನನಗೆ ಹೊಳೆದಿದ್ದೆ ಕರ್ಟನ್ ರೈಸರ್ ಅನ್ನೋ ಒಂದು ಕಾನ್ಸೆಪ್ಟ್. ಸೊ ಆ ಮುಂಗಾರು ಮಳೆ 2 ಸಿನಿಮಾಗೆ ಕರ್ಟನ್ ರೈಸರ್ ಅಂತ ಒಂದು ಕ್ರಿಯೇಟ್ ಮಾಡಿದ್ದೀವಿ. ಇವಾಗ ಅದನ್ನು ಇನ್ನೇ ಈ ಮಾತುಕತೆ ಎಲ್ಲ ಮುಗಿದ ತಕ್ಷಣ ಅದನ್ನು ಲಾಂಚ್ ಮಾಡ್ತೀವಿ. ಅದಕ್ಕೂ ಮುಂಚೆ ಇನ್ನೊಂದು ವಿಶೇಷತೆ ಏನಂದರೆ ಮುಂಗಾರು ಮಳೆ 2 ಕತೆ ಕಾದಂಬರಿ ರೂಪ ಪಡ್ಕೊಂಡಿದೆ. ಯಾಕೆ ಕಾದಂಬರಿ ಅಂತ ನೀವು ಕೇಳಬಹುದು. ನನ್ನ ಪ್ರಕಾರ ಈ ಕತೆಗೆ ಕಾದಂಬರಿ ಗುಣಗಳಿದೆ. ಸೊ ಕಾದಂಬರಿ ಗುಣಗಳು ತುಂಬ ನಾವೆಲ್ಟಿ ಅನಿಸೋವಂಥ ಬ್ಯಾಕ್ಡ್ರಾಪು, ಕತೆ, ಪಾತ್ರಗಳು, ಪರಿಸರಗಳು ಎಲ್ಲ ಇರೋದ್ರಿಂದ ನಿಜಕ್ಕೂ ಒಂದು ಒಳ್ಳೆ ಕಾದಂಬರಿ ಆಗುತ್ತೆ ಅಂತ ನನಗೆ ಅನಿಸ್ತು. ಸೊ ಇದನ್ನು ನಮ್ಮ ಜೋಶಿಯವರು, ನಮ್ಮ ಫಸ್ಟ್ ಆ್ಯಕ್ಚುಲಿ ಅವರು ತುಂಬ ಗಣೇಶ್ ಅವ್ರಿಗೆ ಆತ್ಮೀಯರು. ನಾವು ಗಣೇಶ್ ಅವ್ರ ಜೊತೆ ಇದ್ದಾಗ ಅವ್ರ ಮನೆಯಲ್ಲೇ ಜೋಶಿ ಅವ್ರನ್ನ ಮೀಟ್ ಮಾಡಿದ್ದು. ಅವರು ಪತ್ರಕರ್ತರು ಕೂಡ ಹೌದು, ತುಂಬ ಒಳ್ಳೆ ಬರಹಗಾರರು. ಅವ್ರ ಜೊತೆ ಮಾತಾಡ್ತಾ ಇದ್ದಾಗ ಈ ಕಾದಂಬರಿ ಐಡಿಯಾ ಉಟ್ಕೊಂಡಿದ್ದು. ಈಗ ಮಾಡಿದ್ರೆ ಹೇಗಿರುತ್ತೆ ಅಂದಾಗ ಅವ್ರಿಗೂ ಇಲ್ಲ ರೀ ಚೆನ್ನಾಗಿರುತ್ತೆ, ಒಂದ್ಸರಿ ಕತೆ ಹೇಳಿ ನನಗೆ ನೋಡೋಣ ಹೇಗೆ ಮಾಡ್ಬೋದು ಅಂತ. ಸೊ ಕತೆ ಕೇಳಿ ಅವರು ಅಷ್ಟೇ ಥ್ರಿಲ್ ಆದರು, ಇಲ್ಲ ಇದು ಒಳ್ಳೆ ಕಾದಂಬರಿ ಆಗುತ್ತೆ, ಬರಿಬೋದು ಅಂತ. ಸೊ ಹಾಗಾಗಿ ಇವತ್ತು ಆ ಕಾದಂಬರಿ ರೂಪ ಪಡ್ಕೊಂಡಿದೆ. ಇವತ್ತು ಈಗ ಕಾದಂಬರಿ ರೆಡಿಯಾಗಿದೆ ಆ್ಯಕ್ಚುಲಿ. ಆದರೆ ಮುಖಪುಟ ಮಾತ್ರ ಇವತ್ತು ಬಿಡುಗಡೆ ಆಗುತ್ತೆ. ಯಾಕೆಂದರೆ ಕಾದಂಬರಿ ಬಿಡುಗಡೆ ಆದರೆ ಕತೆ ಎಲ್ಲ ಗೊತ್ತಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ತಡೆ ಹಿಡಿದಿದ್ದೀವಿ. ಸಿನಿಮಾ ಬಿಡುಗಡೆ ಆದ ಮೇಲೆ ಕಾದಂಬರಿ ಬಿಡುಗಡೆ ಆಗುತ್ತೆ. ಈಗ ಈಗ ಈ ಥರದ ಪ್ರಶ್ನೆಗಳಿಗೆ ಅಂತಲೇ ನಾನು ಕರ್ಟನ್ ರೈಸರ್ ಮಾಡಿರೋದು. ಅದನ್ನು ನೋಡಿದ್ರೆ ನಿಮ್ಗೆ ಅಲ್ಲೇ ಉತ್ತರ ಸಿಕ್ಬಿಡುತ್ತೆ. ಈಗ ಜೋಶಿ ಅವ್ರನ್ನ ನಾನು ಇಲ್ಲಿಗೆ ವೆಲ್ಕಮ್ ಮಾಡ್ತೀನಿ. ರವೀಂದ್ರ ಜೋಶಿ ಅವರು ಪತ್ರಕರ್ತರು, ನಮ್ಮ ಗೆಳೆಯರು, ಕಾದಂಬರಿಯನ್ನು ಬರೆದಿರೋವಂಥವ್ರು. ಅವರು ಈ ಕಾದಂಬರಿ ಬರೆಯೋದಕ್ಕೆ ಅವ್ರಿಗೆ ಏನು ಪೂರ್ತಿ ಆಯಿತು ಅದನ್ನು ಅವ್ರು ಹೇಳ್ತಾರೆ. ನನ್ನ ಜೀವನದಲ್ಲಿ ಇದೊಂದು ಪ್ರಮುಖ ಘಟ್ಟ ಅಂತ ನಾನು ಭಾವಿಸ್ತೇನೆ. ಸುಮಾರು 20 ವರ್ಷ ಪತ್ರಿಕೋದ್ಯಮ ಮಾಡಿ ಮತ್ತೆ ಒಂದಿಷ್ಟು ದಿವಸ ಸುವರ್ಣ ನ್ಯೂಸಲ್ಲಿ ಆ್ಯಂಕರ್ ಆಗಿ ಬೇರೆ ಬೇರೆ ಆಯಾಮಗಳಲ್ಲಿ ನನ್ನನ್ನು ನಾನು ಬರವಣಿಗೆಯಲ್ಲಿ ತೊಡಗಿಸ್ಕೊಂಡು ಒಂದು ದಿವಸ ನಾನು ಊಟಿನಲ್ಲಿದ್ದಾಗ ಗಣೇಶ್ ಅವ್ರು ಫೋನ್ ಮಾಡಿ, ಅಂಕಲ್ ಎಲ್ಲಿದ್ದೀರಾ ಅಂತ. ಇಲ್ಲ ಹಿಂಗೆ ಊಟಿಗೆ ಬಂದಿದ್ದೀನಿ. ಇಲ್ಲ ತಕ್ಷಣ ನೀವು ಬೆಂಗಳೂರು ಬರಬೇಕು, ಶಶಾಂಕ್ ಅವರು ನಿಮ್ಮ ಹತ್ರ ಮಾತಾಡ್ಬೇಕಂತೆ. ನನ್ನ ಹತ್ರ ಮಾತಾಡೋವಂಥದ್ದೇನಿದೆ, ಸುಮಾರು ಅವರ 26 ಸಿನಿಮಾಗಳಲ್ಲಿಯೂ ನಾನು ಗಣೇಶ್ ಅವ್ರ ಜೊತೆ ಆಗಿದ್ದೇನೆ. ಅವ್ರ ಕುಟುಂಬದ ಮಿತ್ರನಾಗಿ, ಅವರ ಸಂಬಂಧಿಯಾಗಿ ಸಿನಿಮಾಗೆ ಹಾಗೂ ನಮಗೆ ಸಾಂಗತ್ಯವನ್ನ ಸಿನಿಮಾಗೂ ಅವರ ಸಂಬಂಧಗಳಲ್ಲಿ ನನ್ನ ಜೊತೆಗೆ ತೊಡಗಿಸ್ಕೊಂಡವನಲ್ಲ. ಭಾಳ ಅಂದರೆ ಯಾವುದಾದ್ರೂ ಒಂದು ಸಿನಿಮಾದ ಕತೆ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡಿದ್ ಬಿಟ್ರೆ ಅವರ ಯಾವ ಸಿನಿಮಾಗಳಲ್ಲೂ ನಾನು ತೊಡಗಿಸ್ಕೊಂಡಿದ್ದೆ. ಈ ಸಲ ಈ ರೀತಿ ಅವ್ರು ಕರೆದಾಗ ನಾನು ಬೆಂಗಳೂರಿಗೆ ಬಂದೆ. ನನಗೆ ನಿರ್ದೇಶಕ ಶಶಾಂಕ್ ಅವ್ರು ಸಿಕ್ಕರು. ಈ ರೀತಿ ಒಂದು ಕಾದಂಬರಿಯನ್ನು ಮಾಡಬೇಕಿದ್ರದ್ದು ಮುಂಗಾರು ಮಳೆ 2. ನಾವು ನೀವೆಲ್ಲ ಕಾದಂಬರಿನ ಓದ್ಕೊಂಡೇ ಬೆಳೆದವರು, ಆಮೇಲೆ ಬರಹಗಾರರಾದವರು, ಪತ್ರಕರ್ತರಾದವರು. ಫಸ್ಟ್ ಈ ಪತ್ತೆದಾರಿ ಕಾದಂಬರಿ ಓದ್ತೀವಿ, ಅದಾದ್ಮೇಲೆ ಉಷಾ ನವರತ್ನಂ ಕಾದಂಬರಿ ಓದ್ತೀವಿ. ಕಾದಂಬರಿ ಓದುವ ವಿಸ್ಮಯ ಏನು, ಸೊಬಗು ಏನಂದ್ರೆ ನಾವು ಪಾತ್ರಗಳನ್ನ ಕಲ್ಪನೆ ಮಾಡ್ಕೋತೀವಿ, ಘಟನೆಗಳನ್ನ ನಮ್ಮಲ್ಲಿ ನಾವು ರೂಪಿಸ್ಕೊಳ್ತೀವಿ. ಉಷಾ ನವರತ್ನಂ ಕಾದಂಬರಿಯಲ್ಲಿ ನಾಯಕ ಪ್ಲೈಮೌತ್ ಕಾರಿನಿಂದ ಹೊರಗಿಳಿತಾನೆ, ನಾಯಕಿ ಟೈಪಿಸ್ಟ್ ಆಗಿರ್ತಾಳೆ, ಅವಳ ಮುಂಗುರುಳು ಹಣೆ ಮೇಲೆ ಜಾರ್ತಾ ಇರುತ್ತೆ ಅಂದಾಗ ನಾವು ಒಂದು ಹೀರೋಯಿನ್ ಅನ್ನು ಕಲ್ಪಿಸ್ಕೊತೀವಿ. ನಾಯಕ ಪ್ಲೈಮೌತ್ ಕಾರಿನಿಂದ ಇಳಿತಾನೆ, 6 ಅಡಿ ನಿಜಾನುಭಾವು, ಚಂದ್ರನಂತ ಬೆಳದಿಂಗ್ಲಂತ ಮುಖ ಅಂತ ಬರೆದಾಗ ಸುಂದರವಾದ ಒಬ್ಬ ಯುವಕನನ್ನು ಕಲ್ಪಿಸ್ಕೊತೀವಿ. ಆ ಕಲ್ಪಿಸಿಕೊಳ್ಳುವ ಕಾಲ ಈಗ ಹೊರಟು ಹೋಗಿದೆ. ಈಗ ಧಾರಾವಾಹಿಯಿಂದ ಟಿವಿ ಸೀರಿಯಲ್ಗೆ ನಾವು ಶಿಫ್ಟ್ ಆಗಿದ್ದೀವಿ. ಆದರೂ ಕಾದಂಬರಿಯ ಬರವಣಿಗೆಯನ್ನು ನಿಂತಿಲ್ಲ. ಮುಂಗಾರು ಮಳೆ ಅಂತ ಒಂದು ಅದ್ಭುತವಾದ ಕಥೆಯನ್ನ, ಕಾದಂಬರಿಯನ್ನ ಮಾಡಿ ಬಿಡುಗಡೆ ಮಾಡಿದಾಗ ಅದೊಂದು ಹೊಸ ಮೈಲಿಗಲ್ಲಾಗತ್ತೆ ಅಂತ ನಾನು ಆ ಕ್ಷಣದಲ್ಲಿ ಭಾವಿಸಿದೆ. ಕಾದಂಬರಿ ಆಧಾರಿತ ಚಿತ್ರಗಳನ್ನ ನಾವು ನೋಡಿದ್ದೇವೆ. ನಾವು ನಮ್ಮ ಬಾಲ್ಯದಿಂದ ಇಲ್ಲಿವರೆಗೂ ಕಾದಂಬರಿಗಳನ್ನ ಓದ್ಕೊಂಡು ಅನಕ್ರ, ಆಮೇಲೆ ತರಾಸು ಅವರು, ಹೀಗೆ ಬೇರೆ ಬೇರೆ ಕಾದಂಬರಿಗಳನ್ನ ಆಧರಿಸಿ ಸಿನಿಮಾಗಳನ್ನ ಮಾಡಿದ್ದಾರೆ. ಆದರೆ ಪ್ಯಾರಲ್ ಆಗಿ ಸಮಾನಾಂತರವಾಗಿ ಒಂದು ಕಾದಂಬರಿ ಹಾಗೂ ಸಿನಿಮಾ ಒಟ್ಟೊಟ್ಟಿಗೆ ಬರೋದು ಬಹುಶಃ ಐತಿಹಾಸಿಕ ಅಂತ ನಾನು ಭಾವಿಸ್ತೇನೆ, ನನಗೆ ಗೊತ್ತಿರೋ ಮಟ್ಟಿಗೆ. ಆಮೇಲೆ ನಾನು ಶಶಾಂಕ್ ಅವರಲ್ಲಿ ಆ ಕಥೆಯನ್ನು ಕೇಳಿದಾಗ
ನನಗೆ ಬಹಳ ಬೆರಗಾಯ್ತು ಆ ಕಥೆಯ ಬಗ್ಗೆ. ಆ ಹೀರೋನ ಪಾತ್ರವೇ ಬಹಳ ವಿಭಿನ್ನವಾಗಿತ್ತು. ಈ ಥರನೋ ಪಾತ್ರನೂ ಬರಿಬಹುದಾ ಅಂತ ನಾನು ಬಹಳ ಖುಷಿ ಅನ್ನಿಸ್ತು. ಆಮೇಲೆ ಅಲ್ಲಿ ಬರುವಂತ ಸನ್ನಿವೇಶಗಳು, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್. ನಾನು ನನ್ನ ಇದ್ರ ಬಗ್ಗೆ ಹೇಳ್ತಾ ಇರ್ಲಿ 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 ಅಲ್ಲ, ನನ್ಗೆ ಗೊತ್ತಿಲ್ಲ ಅಂತ ಹೇಳಿದೆ. ಆಮೇಲೆ ನಾನು ಸಿನಿಮಾವನ್ನು ನೋಡಲಾರದೆ, ನಾನು ಇಲ್ಲಿ ಹೀರೋನನ್ನ ಕಲ್ಪಿಸಿಕೊಂಡಿದ್ದೇನೆ, ನಾನು ಸಿನಿಮಾವನ್ನು ನೋಡಲಾರದೆ ಇದರಲ್ಲಿ ಬರುವ ಘಟನೆಗಳನ್ನ ನಾನು ಆಧರಿಸಿ ಕಥೆಯನ್ನು ಕಾದಂಬರಿಯನ್ನು ಬರೆದಿದ್ದೇನೆ. ಈಗಾಗಲೇ ನನ್ನ ನಿರ್ದೇಶಕ ಶಶಾಂಕ್ ಅವ್ರು ಹೇಳಿದ ಹಾಗೆ ಫ್ಲೇವರ್ ನಾನು ಹೇಳ್ತೇನೆ, ಕಥೆಯನ್ನು ಹೇಳಕ್ಕಾಗಲ್ಲ, ಫ್ಲೇವರ್ ಹೇಳ್ಬಾರ್ದು. ಮಳೆ ಅಂದ್ರೆ ಸಂಭ್ರಮ, ಮುಂಗಾರು ಮಳೆ ಅಂದ್ರೆ ಹೆಚ್ಚಿನ ಸಂಭ್ರಮ. ಯಾಕಂದ್ರೆ ಭೂಮಿ ಕಾದು ಕುಳಿತಿರತ್ತೆ, ಆಗ 4 ಹನಿ ನೀರು ಬಿದ್ದಾಗ ಒಂದು ಫ್ಲೇವರ್ ಬರುತ್ತೆ. ಆ ಫ್ಲೇವರೇ ಮುಂಗಾರು ಮಳೆ. ಯಾವಾಗ ಕಾದಿರತ್ತೆ ಭೂಮಿ, 4 ಹನಿ ಬೀಳುತ್ತೆ. ಫಸ್ಟ್ ಮುಂಗಾರು ಮಳೆ ಬೀಳೋದು ಧೋವು ಅಂತ ಕುಂಭದ್ರೋಣ ಆಗಲ್ಲ, 4 ಹನಿ ನೀರು ಬೀಳುತ್ತೆ. ಆಗ ಒಂದು ಅದ್ಭುತವಾದಂತ ಒಂದು ಸುವಾಸನೆ ಬರುತ್ತೆ, ಆ ಸುವಾಸನೆಯ ಮುಂಗಾರು ಮಳೆ. ಹಾಗೆ ಈ ಸಿನಿಮಾದಲ್ಲಿ ಬರುವ ಪಾತ್ರಗಳು ಕೂಡ ಅದೇ ಫ್ಲೇವರ್. ನಾ ಫ್ಲೇವರ್ ಅನ್ನು ಕನ್ನಡದಲ್ಲಿ ಹೇಳಿದೆ. ಆಮೇಲೆ ಶಶಾಂಕ್ ಅವರು ಬಹಳ ಸುಂದರವಾಗಿ ಪಾತ್ರಗಳನ್ನ ಕಟ್ಟಿಕೊಟ್ಟಿದ್ದಾರೆ ಅಂತ ಮಾತ್ರ ಹೇಳಬಲ್ಲ. ಇದು ಬರುವಂತಹ ಪ್ರತಿಯೊಂದು ಪಾತ್ರಗಳ ಬಗ್ಗೆನೂ ನಾನು ಅವ್ರ ಹತ್ರ ಚರ್ಚಿಸಿದ್ದೇನೆ. ಪ್ರತಿಯೊಂದಕ್ಕೂ ಅವ್ರ ಹತ್ರ ಲಾಜಿಕ್ ಇದೆ. ಈ ಪಾತ್ರ ಯಾಕೆ ಹೀಗೆ, ಈ ಹೀರೋಯಿನ್ ಯಾಕೆ ಹಿಂಗ್ ಮಾಡ್ತಾಳೆ, ಈ ಘಟನೆ ಅಗತ್ಯ ಇದೆಯಾ, ಇದು ಸಿನಿಮಾಕ್ಕೆ ಎಷ್ಟು ಮಟ್ಟಿಗೆ ಪೂರಕ. ಹೀಗೆ ನಾನು ಒಂದು 1000 ಪ್ರಶ್ನೆ ಕೇಳಿದಾಗ ಆ 1000 ಪ್ರಶ್ನೆಗೂ ಉತ್ತರ ಕೊಡುವನ್ನ ನಿಭಾಯಿಸಬಲ್ಲಂತ ಅತ್ಯಂತ ಲಾಜಿಕಲ್ ನಿರ್ದೇಶಕ ಶಶಾಂಕ್ ಅಂದ್ರೆ ಇದು ಉತ್ಪ್ರೇಕ್ಷೆ ಆಗಲ್ಲ ಅಂತ ನಾನು ಭಾವಿಸ್ತೇನೆ. ಸಾಹಿತ್ಯದ ಬಗ್ಗೆ ಆಸಕ್ತಿ ಇರುವಂತಹ ನಿರ್ದೇಶಕ, ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿರುವಂತಹ ನಿರ್ದೇಶಕ, ಸೊಗಸಾಗಿ ಕಥೆಯನ್ನ ನಿರೂಪಿಸಬಲ್ಲಂತ ನಿರ್ದೇಶಕ ಅಂತ ಅವರ ಸಾಮೀಪ್ಯದಲ್ಲಿ ನನಗೆ ಗೊತ್ತಾಗಿದೆ. ಈ ಮುಂಗಾರು ಮಳೆ ಪಾರ್ಟ್ 2 ಈ ಕಾದಂಬರಿ ಏನ್ ಬರುತ್ತೆ ಅದರ ಯಶಸ್ಸು ನಿಮ್ಮೆಲ್ಲ ಪತ್ರಕರ್ತರ ಯಶಸ್ಸು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಮುಂಗಾರು ಮಳೆ 2 ಸಿನಿಮಾದ ಕಾದಂಬರಿಯ ಮುಖಪಟವನ್ನ ಬಿಡುಗಡೆ ಮಾಡ್ತಾರೆ. ಒಂಬತ್ತನೇ ತಾರೀಕಿನಂತ ಪ್ರೇಕ್ಷಕರು ಮಾತಾಡ್ತಿದ್ರು ಸಿನಿಮಾ ಬಗ್ಗೆ. ಬಟ್ ರವಿ ಅಂಕಲ್ ಬಗ್ಗೆ ಹೇಳೋದಾದ್ರೆ, ಐಮ್ ಸಾರಿ, ನಾನು ರವಿ ಅಂಕಲ್ ಅಂತಾನೆ ಹೇಳೋದು ಅವ್ರಿಗೆ. ಅವ್ರ ಬಗ್ಗೆ ಹೇಳೋದಾದ್ರೆ, ಇವತ್ತು ನಾನು ಇಷ್ಟು ಕನ್ನಡ ಮಾತಾಡ್ತಾ ಇದ್ದೀನಿ ಅಂದ್ರೆ ಅವರಿಂದಾನೆ. ಸೊ ನಾವು ಯಾವಾಗ್ಲೂ ಪ್ಲಾನ್ ಮಾಡ್ತಾ ಇದ್ವಿ, ರವಿ ಅಂಕಲ್ ಒಂದು ಬುಕ್ ಬರೀಬೇಕು. ಗಣೇಶ್ ಯಾವಾಗ್ಲೂ ಹೇಳ್ತಾ ಇದ್ರು ನನ್ನ ಬಗ್ಗೆ ಗೊತ್ತಿಲ್ದಿದ್ದ ವಿಷಯಗಳನ್ನೆಲ್ಲ ಯಾವಾಗ್ಲೂ ನಾವು 3 ಜನ ಕೂತಿದ್ದಾಗೆಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಈ ತರ ನಡೆದಿತ್ತು, ಈ ತರ ನಡೆದಿತ್ತು, ಅದಕ್ಕೊಂದು ಕಥೆಯ ರೂಪವನ್ನು ಕೊಟ್ಟು ಯಾವಾಗ್ಲೂ ನಾವು ಬರಿಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಅದೇ ಟೈಮ್ಗೆ ಮುಂಗಾರು ಮಳೆ 2 ಆಯ್ತು. ಇದನ್ನೇ ಯಾಕೆ ಶುರು ಮಾಡಬಾರ್ದು ನಾವು ಅಂತ ರವಿ ಅಂಕಲ್ ಹತ್ರ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ನಿರ್ದೇಶಕರು, ನಿರ್ಮಾಪಕರು ಎಲ್ಲ ಡಿಸ್ಕಸ್ ಮಾಡಿದಾಗ ಇವತ್ತು ಈ ಮುಂಗಾರು ಮಳೆ 2 ಅನ್ನೋ ನಾವೆಲ್ ಬರ್ತಾ ಇದೆ. ಸೊ ಥ್ಯಾಂಕ್ ಯು ರವಿ ಅಂಕಲ್, ನೀವು ಮಾಡಿದ್ದು ನಮಗೆ ತುಂಬಾ ಖುಷಿ. ಈಸ್ ಅ ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ ಅಂಡ್ I know you have done a great job. Thank you so much. ನಾನು ಕಾದಂಬರಿ ಬಗ್ಗೆ ಮಾತಾಡಲೇ ಇಲ್ಲ. ಈಗ ನಾನು ಅಂಕಲ್ ಅನ್ಬೇಕಾ ಸಾರ್ ಅನ್ಬೇಕಾ ಕನ್ಫ್ಯೂಸ್ ಆಗ್ಬಿಟ್ಟೆ. ಓಕೆ, ಅವರ ಬರವಣಿಗೆ ನನಗೆ ಬಹಳ ಇಷ್ಟ. ಅಂಕಲ್ ಸರ್ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ನಿಮ್ದೊಂದು ಬುಕ್ ಬರಿಬೇಕು, ನಿಮ್ದೊಂದು ಬುಕ್ ಬರಿಬೇಕು ಅಂದರೆ ಒಂದು ಪುಟ್ಟ ಹಳ್ಳಿಯಿಂದ ಬಂದು ಇಷ್ಟು ಬೆಳೆದಿರೋದು ಒಂದು ಬುಕ್ ಬರಿಬೇಕು ನಾನು ಅಂತ. ನಾನು ಅವ್ರಿಗೆ ಹೇಳಿದೆ, ಸರ್ ಇನ್ನು ನಾನು ಹೀರೋ ಆಗಿ 10 ವರ್ಷ ಆಗಿದೆ, ಆ್ಯಕ್ಟ್ರ್ ಆಗಿ 15 ವರ್ಷ ಆಗಿದೆ ಅಷ್ಟೇ, ಇನ್ನೊಂದು 15-20-25 ವರ್ಷ ಆಗಲಿ, ಅವಾಗ ನೀವು ಬರಿಬೋದು ಅಂತ ಹೇಳ್ತಿದ್ದೆ. ಬಟ್ ಈಗ ನನ್ನ ಸಿನಿಮಾ ಕಥೆನ ಇಟ್ಕೊಂಡು, ಮೂಲ ಕಥೆನ ಇಟ್ಕೊಂಡು ರವಿ ಅಂಕಲ್ ಬರೀತಾ ಇದ್ದಾರೆ. ಐ ನೋ ಸಕಲ ಬರೆದಿರ್ತಾರೆ ಅವರು. ಪಾತ್ರದ ಬಗ್ಗೆ ಆಗಲಿ ಪ್ರತಿಯೊಂದು ತುಂಬಾ ಚೆನ್ನಾಗಿ ಬರೆದಿರ್ತಾರೆ. ಕಥೆಯಲ್ಲಿ ಇದ್ದಾರೆ 3 ಜನ. ಹೌದು, ಎದುರುಗಡೆನೆ
ಇಲ್ಲ ಅದು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ, ಅಥವಾ ಪುಸ್ತಕ ಓದಿದ್ಮೇಲೆ ಗೊತ್ತಾಗುತ್ತೆ.